ಹಲೋ ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸರಣಿ ಪೂರ್ಣಗೊಳಿಸುವಿಕೆಯ ಬಗ್ಗೆ ಮತ್ತು ದರ್ಪಣದ ಮೇಲೆ ನೋಡೋಣ ಫ್ರೆಂಡ್ಸ್. ಮತ್ತು ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಸ್ವಲ್ಪ ಕ್ಷಮಿಸಬೇಕು. ನಾವು ಎಲ್ಲರಿಗಂತಲೇ ನಮ್ಮಲ್ಲಿ ಏನೂ ಇಲ್ಲ ಫ್ರೆಂಡ್ಸ್. ನಮ್ಮ ಪೆನ್ನು ಬುಕ್ಕು ಹಾಳೆ ಮಾತ್ರ ಯೂಸ್ ಮಾಡಬೇಕಾಗುತ್ತದೆ ಮತ್ತು ತಪ್ಪಾದಲ್ಲಿ ಹೀಗೆ ಘಾಟ್ ಹಾಕಬೇಕಾಗುತ್ತದೆ. ನೀವು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಎಲ್ಲಿ ತಪ್ಪು ಎನಿಸಲಿ ಕಮೆಂಟ್ ಮಾಡಿ, ನಾವು ಅವುಗಳನ್ನು ಸರಿಯಾಗಿ ಸರಿಪಡಿಸಿಕೊಳ್ತೇವೆ. ಈಗ ನೋಡಿ, ಸರಣಿ ಪೂರ್ಣಗೊಳಿಸುವಿಕೆ ಅಂದರೆ 4 ಚಿತ್ರ 5ನೇ ಜಾಗದಲ್ಲಿ ಯಾವುದು ಬರುತ್ತೆ ಅಂತ ಅವ್ರು ಕೇಳಿರ್ತಾರೆ. ಇದು SSCGD ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದೇ ಆಗಿರುತ್ತದೆ. ಈಗ ನೋಡಿ ಫ್ರೆಂಡ್ಸ್, ಇದು ಎಫ್ ಇದೆ, ಇದೊಂದು ಸಿಂಬಾಲ್ ಇದೆ ಫ್ರೆಂಡ್ಸ್. ಇದು H ಅಲ್ಲ, ಇದೊಂದು ಸಿಂಬಾಲು. ಇದು K, ಇದು ಹೀಗೆ, ಇದೊಂದು ಸಿಂಬಾಲು ನೋಡಿ ಫ್ರೆಂಡ್ಸ್. ಇವೆಲ್ಲ ಹಾಗೆ ಇದೆ ನೋಡಿ. ಇದು R, ಇದೊಂದು ಸಿಂಬಾಲು, ಇದೊಂದು ಸಿಂಬಾಲು. ಇದು D, ಇದೊಂದು ಸಿಂಬಾಲು. ಇಲ್ಲಿ 2 ಸಿಂಬಾಲ್ ಅಷ್ಟೇ ಚೇಂಜ್ ಆಗಿದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಸಿಂಬಾಲ್ ಅಷ್ಟೇ ಚೇಂಜ್, ಇಲ್ಲಿ ಸಿಂಬಾಲ್ ಅಷ್ಟೇ ಚೇಂಜ್ ನೋಡಿ ಫ್ರೆಂಡ್ಸ್. ಇದು ಈಚೆ ಕಡೆ ಇದ್ದು ಫ್ರೆಂಡ್ಸ್, ಈಚೆ ಕಡೆ ಬಂದಿದೆ ನೋಡಿ. ಮತ್ತೆ ಈಚೆ ಕಡೆ ಇದ್ದು ಈಚೆ ಕಡೆ ಬಂದಿದೆ, ಮತ್ತು ಈಚೆ ಕಡೆ ಇದ್ದಿದ್ದು ಈಚೆ ಕಡೆ ಬಂದಿದೆ ನೋಡಿ. ಇವು ಅಷ್ಟೇ ಚೇಂಜ್ ಆಗಿದೆ. ಹಾಗಾದರೆ ಇಲ್ಲಿ ಯಾವ್ದು ಬರ್ತೈತೆ ನೋಡಬೇಕು ನಾವು ಫ್ರೆಂಡ್ಸ್. ಈಗ ನೋಡಿ, ಇದು ಇಲ್ಲಿದೆಯಲ್ಲ, ಈಚೆ ಕಡೆ ಬರಬೇಕು ಅಂದರೆ ನೋಡಿ. ಈಗ ಹೀಗೆ ನೋಡಿ, ಮತ್ತಿದ ಈಚೆ ಕಡೆ ಬರಬೇಕು. ಈಗ ಇದು ನೋಡಿ, ಹೀಗೆ ಯಾವ ಚಿತ್ರದಲ್ಲಿ ಬಂದಿದೆ ನಾವು ನೋಡ್ಕೋಬೇಕು ಮೊದಲು. ಅಲ್ಲಿ ನೀವು ಸ್ಪೀಡಾಗಿ ಮಾಡಬೇಕಾಗುತ್ತದೆ ನೋಡಿ. ಈ ಆಪ್ಷನ್ದಲ್ಲಿ ಬಂದಿದೆ, ಬಿ ಆಪ್ಷನ್ದಲ್ಲಿ ಬಂದಿಲ್ಲ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಆಲ್ ತಪ್ಪು ಫ್ರೆಂಡ್ಸ್ ನೋಡಿ. ಮತ್ತು ಸಿ ಆಪ್ಷನ್ದಲ್ಲಿ ಬಂದಿದೆ. ಇದು ಕರೆಕ್ಟ್ ಆಗ್ಬೋದು, ಇದು ಕರೆಕ್ಟ್ ಆಗ್ಬೋದು ಫ್ರೆಂಡ್ಸ್, ಇದು ಕರೆಕ್ಟ್ ಆಗ್ಬೋದು. ಈ ಮೂರೊಳಗೆ ನಮ್ಮ ಆನ್ಸರ್ ಇದೆ. ಈಗ ನೋಡೋಣ ಹೇಗೆ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಫ್ ಇದೆ. ಎಫ್ ಮತ್ತು ಇಲ್ಲಿ ಡಬಲ್ ಆಗಿಲ್ಲ, ಬೇರೆ ಕಡೆ ಎಲ್ಲಿ ತೊಗೊಂಡಿಲ್ಲ. ಇವೆರಡು FRDI ಇವೆಲ್ಲ ಒಂದೇ ಲಿಪಿ ಇದೆ ಫ್ರೆಂಡ್ಸ್. KDMB ಇವೆಲ್ಲ ಕ್ಯಾಪಿಟಲ್ 2ನೇ ಲಿಪಿ ಇದೆ. ಆದರೆ ಇಲ್ಲಿ ಯಾವ ಮತ್ತೆ ರಿಪೀಟ್ ಆಗಿಲ್ಲ, ನಾವು ಇಲ್ಲಿ ರಿಪೀಟ್ ಮಾಡುವಂಗಿಲ್ಲ ಫ್ರೆಂಡ್ಸ್. ಇದು ನೋಡಿ, ಇದು 6 ಇದೆಯಲ್ಲ, ಇದು 6 ಇಲ್ಲಿ ಇದೆ ಫ್ರೆಂಡ್ಸ್. ಈಗ ಆಲ್ರೆಡಿ ನಾವು ರಿಪೀಟ್ ಮಾಡುವಂಗಿಲ್ಲ, ಇದು ತಪ್ಪಾಗುತ್ತದೆ. ಇದು JA ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ 6 ಇದೆ, ಇದು ರಿಪೀಟ್ ಮಾಡುವಂಗಿಲ್ಲ. ಕೇನು ಇದೆ, ಇಲ್ಲಿದೆ ನೋಡಿ, ಕೆ ಇಲ್ಲಿದೆ ನೋಡಿ, ಅದಕ್ಕೆ ಇದು ರಿಪೀಟ್ ಮಾಡುವಂಗಿಲ್ಲ ನೋಡಿ. ಇಲ್ಲಿದೆ ನೋಡಿ, JA ಎಲ್ಲಿ ಬಂದಿಲ್ಲ ತಾನೇ ನೋಡಿ, ಎಲ್ಲಿ JA ಇಲ್ಲ ಮತ್ತು ಚೇಂಜು ಇದೆ, ಇದಕ್ಕೆ ಆನ್ಸರ್ ಇದಾಗುತ್ತದೆ. ಈಗ ನೋಡಿ, 2ನೇದು ಬಿಡಿಸೋಣ. ಅದೇ ರೀತಿ ಈ ರೀತಿ ಬಂದಿದೆ ಫ್ರೆಂಡ್ಸ್. ಈ ರೀತಿ ಇಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ಎಷ್ಟಿದೆ? 1 2 3 4 5 6 ಇದೆ. 1 2 3 4 5 ಚೌಕ್ ಬಂದು ಜಡ್ ಬಂದಿದೆ ಫ್ರೆಂಡ್ಸ್. ಇಲ್ಲಿ 4 ಬಂದಿದೆ, 2 ಬಂದಿದೆ. ಇಲ್ಲಿ 3 ಚೌಕು 3 ಅಂದರೆ ಈಗ ನೋಡಿ, ಇವು 5 ಇವೆ, ಹಿಂಗಿದೆ, 6 ಇದೆ, ಹಿಂಗಾಗಿದೆ ಮತ್ತು ಹಿಂಗೆ ಅಂದರೆ ಹೀಗೆ ಆಗಬೇಕು ನೋಡಿ ಫ್ರೆಂಡ್ಸ್. ಹೀಗೆ ಆಗಬೇಕು. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಇದು ಅಂಕ ಆಗೋದಿಲ್ಲ ನೋಡಿ. ಹಿಂಗಿದೆ, ಹಿಂಗೆ ಫಸ್ಟ್ನೇದು ಇಲ್ಲಿ ಬಂದಿದೆ, ಆಮೇಲೆ ಫ್ರೆಂಡ್ಸ್ ಈ ಮೂಲೆ ತೊಗೊಂಡಿದ್ದಾರೆ. ಆಮೇಲೆ ನಾವು ತಗೋಬೇಕು ಈ ಮೂಲೆ, ಆಮೇಲೆ ಈ ಮೂಲೆ, ಆಮೇಲೆ ಈ ಮೂಲೆ. ಈಗ ನೋಡಿ, 1ನೇದು ಆಗೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಹೀಗಿದೆ. ಹಿಂಗೆ ಆಗಬೇಕು ನಮ್ಮದು ಆನ್ಸರ್, ಈ ರೀತಿ ಆಗಬೇಕು. 3ನೇದು ಆಗೋದಿಲ್ಲ ಫ್ರೆಂಡ್ಸ್ ನೋಡಿ, ಅದು ಈ ರೀತಿ ಇದೆ. ಇದು ಆಗೋದಿಲ್ಲ ಫ್ರೆಂಡ್ಸ್ ನೋಡಿ. ಇದು ಹೀಗೆ ರೀತಿ ಇದೆ. ನಮಗೇನು ಅನಿಸುತ್ತೆ, ಇದು ಆಗಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಜಡ್ ಇದೆ, ಇಲ್ಲಿ ಜಡ್ ಇದೆ, ಹಾಗಾಗಿ ಜಡ್ ಎಮ್, ಇಲ್ಲಿ ಎಮ್ ಇದೆ, ಎಮ್ ತೊಗೋಬೇಕಾಗುತ್ತದೆ. 3 ಅಕ್ಷರ, 2 ಅಕ್ಷರ ಉಳಿತಿದೆ, ಇನ್ನೊಂದು ಸ್ಪೆಲ್ಲಿಂಗ್ ತೊಗೋಬೇಕಾಗುತ್ತದೆ. ಇಲ್ಲಿ 1 2 3 ಇನ್ನೊಂದು ಹೆಚ್ಚು ಮಾಡ್ಕೋಬೇಕಾಗುತ್ತದೆ ನೋಡಿ ಫ್ರೆಂಡ್ಸ್. ಇದೊಂದು ಕಡಿಮೆ ಮಾಡಿ ಇದೊಂದು ಹೆಚ್ಚು ಮಾಡಿದರೆ ಇದು ಆನ್ಸರ್
ಇದೇ ಆಗುತ್ತದೆ. ಎಷ್ಟು ಈಸಿಯಾಗಿರುತ್ತದೆ, ನೀವು ಅಲ್ಲಿ ಸ್ಪೀಡಾಗಿ ಬಿಡಿಸ್ಬೇಕಾಗುತ್ತದೆ ಫ್ರೆಂಡ್ಸ್. ನಮ್ಮ ಚಾನಲ್ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ನಾವು ಇದೇ ರೀತಿ ನಿಮಗೆ ವಿಡಿಯೋಗಳನ್ನು ಹಾಕ್ತೀವಿ ಫ್ರೆಂಡ್ಸ್. ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ, ಮತ್ತೆ ರಿಪೀಟಾಗಿ ನೋಡಿ. ತಿಳಿಲಿಲ್ಲ ಅಂದರೆ ನಾನು ಒಂದು ಲಾಂಗ್ ವಿಡಿಯೋವನ್ನು ಹಾಕುತ್ತೀನಿ ಇದ್ರ ಮೇಲೆ ಫ್ರೆಂಡ್ಸ್. ನೋಡಿ ಈಗ ಈ ರೀತಿ ಇದೆ, ಈ ರೀತಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಇದೆ ಇದು? ಇಲ್ಲಿ ಬಿ ಇದೆ ಫ್ರೆಂಡ್ಸ್. ಬಿ ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಹಾಗಾದರೆ ಮತ್ತೇನಾಗಿದೆ ಫ್ರೆಂಡ್ಸ್, ಮತ್ತು ಇಲ್ಲೇ ಬಂದಿದೆ ಇದು. ಮತ್ತು ಹಾಗಾದರೆ ಫ್ರೆಂಡ್ಸ್ ಇದು ಚೇಂಜ್ ಆಗಿಲ್ಲ, ಇದು ಇಷ್ಟೇ ಚೇಂಜ್ ಆಗಿದೆ. ಇದೆ ಇದ್ರ ಮೇಲೆ ಚೇಂಜ್ ಆಗಿದೆ ಇದು. ಹಂಗಂದ್ರೆ ಬಿ ನಮಗೆ ಇಲ್ಲಿ ಬರಬೇಕು ಫ್ರೆಂಡ್ಸ್. ಈಗ ನೋಡಿ ನಮಗೆ ಬಿ ಎಲ್ಲೆಲ್ಲಿ ಬಂದಿದೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದು ಬಿ ಮೇಲಿದೆ, ಇದು ಆಗೋದಿಲ್ಲ. ಇದು ಬಿ ಇಲ್ಲಿದೆ, ಇದು ಆಗೋದಿಲ್ಲ. ಇಲ್ಲಿದೆ ನೋಡಿ. ಇದಕ್ಕೆ ಏನು ವ್ಯತ್ಯಾಸ? ಇದನ್ನೇ ಮಾಡೋಣ ಬನ್ನಿ. ನೋಡಿ ಈಗ ಎನ್ ಇಲ್ಲಿದೆ ಫ್ರೆಂಡ್ಸ್, ಇಲ್ಲಿದೆ, ಮತ್ತೆ ಇಲ್ಲಿದೆ, ಮತ್ತೆ ಈಚೆ ಕಡೆ ಬರಬೇಕು ಫ್ರೆಂಡ್ಸ್. ಎನ್ ಬರೋಬರಿದೆ. ಈಗ ಕೇನು ಅಲ್ಲೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವ್ರ ಮೇಲೆ ಎನ್ ಅಂಕ ಅಲ್ಲೇ ಇದೆ ಬರೋಬರಿ. ಈ ಡಯಾಗ್ರಾಮ್ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಘಾಟ್ ಹಾಕಿ ದಾಂಡಿ ಅನ್ಬೇಡಿ ಫ್ರೆಂಡ್ಸ್. ಇದೇ ರೀತಿ ಅದು ಡಯಾಗ್ರಾಮ್ ಇದೆ ನೋಡಿ. ಈಗ ಮೇಲಾಗಿದೆ ಫ್ರೆಂಡ್ಸ್, ಮತ್ತು ಆಮೇಲೆ ಸ್ವಲ್ಪ ಡೌನ್ ಆಗಿದೆ, ಈಗ ಸೀದಾ ಆಗಿದೆ. ಈಗ ಮತ್ತು ಇದನ್ನಾಗಿದೆ. ಹಂಗಂದರೆ ನೋಡಿ ಫ್ರೆಂಡ್ಸ್, ಇದೊಂದು ಸ್ವಲ್ಪ ಇದು ಮಾಡೋಣ ಬನ್ನಿ. ಹಿಂಗಾಗಿದೆ ಅಲ್ಲ. ನಮ್ಗೆ ಯಾವ ರೀತಿ ಬರ್ಬೇಕಂದ್ರೆ ಹೇಳ್ತೀನಿ ನೋಡಿ. ಈಗ ಈ ರೀತಿ ನಮಗೆ ಫ್ರೆಂಡ್ಸ್ ಬರಬೇಕು. ಅದು ನಮ್ಗೆ ಯಾವುದು ಡೌಟ್ ಇತ್ತು, ಇದು ಡೌಟ್ ಇತ್ತಲ್ಲ. ಈಗ ನೋಡಿ, ಈಗ ಇದು ತಳಗೆ ಬಂದಿದೆ, ಇದು ಮ್ಯಾಲಾಗಿದೆ ಫ್ರೆಂಡ್ಸ್. ಹೆಂಗಂತ ಕೇಳ್ಬೋದು ನೀವು. ಸ್ವಲ್ಪ ಇದ್ದದ್ದು ಸ್ವಲ್ಪ ಡೌನ್ ಆಗಿದೆ ಮೂಲಿಗೆ, ಇದು ಸೀದಾ ಆಗಿದೆ ಫ್ರೆಂಡ್ಸ್. 30 ಸೆಂಟಿಮೀಟ್ರ್ 60 ಸೆಂಟಿಮೀಟ್ರ್ ಅದರ ಕೋನ ಮಾಪಕದಲ್ಲಿ ಬರ್ತಾವಲ್ಲ, 90 ಡಿಗ್ರಿ 30 ಡಿಗ್ರಿ. ಹಂಗಂದ್ರೆ ಇದು 60 ಡಿಗ್ರಿ ಅಷ್ಟೇ ಚೇಂಜ್ ಇದನ್ನಾಗಿದೆ ಫ್ರೆಂಡ್ಸ್. ಅದ ಕಾರಣ ಇದಾಗುತ್ತೆ ಆನ್ಸರ್. ನೋಡಿ ಎಷ್ಟು ಈಸಿಯಾಗಿ ಹೇಳಿಕೊಡ್ತೇವೆ ನಿಮಗೆ. ನೋಡಿ ಈಗ ಬಂದಿದೆ ದರ್ಪಣ ಮೇಲೆ. ಇಲ್ಲಿ ಸ್ವಲ್ಪ ನಮ್ಮ ಘಾಟಾಗಿವೆ, ಕ್ಷಮಿಸಬೇಕು. ತಪ್ಪುಗಳನ್ನು ನಾವು ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಅಳಿಸಲು ಬೇರೆ ಏನೂ ವಿಧಾನ ಇಲ್ಲ. ನಾವು ಬುಕ್ಕಲ್ಲಿ ಮಾಡಬೇಕು. ಈ ಪೆನ್ನು ಈ ಬುಕ್ಕು ಬಿಟ್ಟರೆ ನಮ್ಮ ಕಡೆ ಏನೂ ಇಲ್ಲ ಫ್ರೆಂಡ್ಸ್. ನಾವು ಏನಾದರೆ ತೊಗೋಬೇಕಾದ್ರೆ ಅಮೌಂಟು ಭಾಳ ಬೇಕಾಗುತ್ತದೆ. ಅದಕ್ಕೆ ನಾವು ಇದರಿಂದಲೇ ಮಾಡುತ್ತೇವೆ. ಅಮೌಂಟು ನಮ್ಮ ಕಡೆ ಅಷ್ಟೊಂದು ಇಲ್ಲ ಫ್ರೆಂಡ್ಸ್, ಕ್ಷಮೆ ಇರಲಿ. ಈಗ ನೋಡಿ, ಈ ಥರದ ಮಿರರ್ ದರ್ಪಣ ಅಂದರೆ ಈ ಥರದ ಈ ಸೈಡ್ ಬರೋದು ಫ್ರೆಂಡ್ಸ್. ಈ ಸೈಡ್ ಅಂದರೆ ಈ ಚೌಕ್ ಬಿಡೋಣ ಫ್ರೆಂಡ್ಸ್. ಈಗ ನೋಡಿ, ಈಗ ನಾವು ಹೀಗೆ ತೊಗೊಳ್ಳೋಣ. ಸ್ವಲ್ಪ ಅಂಕ ಆದ್ರೂ ಫ್ರೆಂಡ್ಸ್ ಕ್ಷಮೆ ಇರಲಿ. ಹೀಗೆ ತೊಗೊಳ್ಳೋಣ. ಹೀಗೆ ಒಟ್ಟು ಅದು ಹೆಂಗೆ ಬೇಕಾದಲ್ಲಿ ಫ್ರೆಂಡ್ಸ್ ನಾವು ನೋಡೋಣ. ದರ್ಪಣ ಮೇಲೆ ಹೇಗೆ ಬರ್ಬೋದು. ಈಗ ಹೀಗೆ ಇದೆಯಲ್ಲ, ಇದ್ರ ಮೇಲೆ ಹಿಂಗೆ ಹಾಕೋಣ. ಇದು ಹೀಗೆ ಇರುತ್ತೆ ಫ್ರೆಂಡ್ಸ್. ಈಚೆ ಕಡೆ ಇದೆ ಫ್ರೆಂಡ್ಸ್ ದರ್ಪಣ, ಅದು ಈಚೆ ಕಡೆ ಹಾಕೈತೆ ಫ್ರೆಂಡ್ಸ್. ನೋಡಿ, ವಾಟರ್ ಇಮೇಜನ್ನು ನಾನು ನಿಮಗೆ ನಾಳೆನ ಕ್ಲಾಸ್ನಲ್ಲಿ ತಿಳಿಸುತ್ತೇನೆ ಫ್ರೆಂಡ್ಸ್. ಇವತ್ತಿನ ದರ್ಪಣ ವಿಧಾನ ಅಷ್ಟೇ ನೋಡೋಣ. ಈಗ ಹೆವಿ ವಿಡಿಯೋ ಆದರೆ ನಿಮಗೆ ತಿಳಿಯೋದಿಲ್ಲ, ಅದಕ್ಕೆ. ಈಗ ನೋಡಿ, ಈ ರೀತಿ ಯಾವುದಿದೆ, ಇದು ಅಂಕ ಆಗೋದಿಲ್ಲ. ಈ ಕಡೆ ಇದೆ ಫ್ರೆಂಡ್ಸ್, ಇದು ಡಬಲ್ ಇದೆ, ಇದು ಆಗೋದಿಲ್ಲ. ಮತ್ತು 4ನೇದು ಇಲ್ಲಿ ಬರ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ತಪ್ಪಾಗಿದೆ ಸ್ವಲ್ಪ. ಇದು ಒಂದಕ್ಕೂ ಗ್ಯಾಪ್ ಕೊಟ್ಟಿದ್ದಿಲ್ಲ, ಇದು ತಪ್ಪು ಹೋಯ್ತು ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಇದು ಸರಿಯಾದ ಉತ್ತರ. ಯಾಕಂದರೆ ನಮ್ಮ ಉತ್ತರ ಪ್ರಕಾರ ಇದು ಬಂದಿದೆ, ಅದಕ್ಕೆ ನಮ್ಮ ಇಲ್ಲಿದೆ ನೋಡಿ. ಎಷ್ಟು ಈಸಿಯಾಗಿರುತ್ತದೆ ಫ್ರೆಂಡ್ಸ್. ಇಲ್ಲಿ ಒಂದು ಬಿಡಿಸಿದ್ದಾರೆ ನೋಡಿ. ಇದು ಸ್ವಲ್ಪ ನಿಮಗೆ ಟಫ್ ಅನಿಸಿದ್ರೂ ಈಸಿಯಾಗಿ ಮಾಡ್ಬೋದು. ಹೇಗೆಂದರೆ ಇಲ್ಲಿ ನೋಡಿ, ಇದು ಹೇಗಿದೆ, ತಳಗೇನೆ ಇದೆ. ಇದು ತಳಗೇನೆ ಬರಬೇಕು, ಈಚೆ ಕಡೆ ಬಾಜು ಬರಬೇಕು. ಈಗ ಹೆಂಗೆ ಈಚೆ ಕಡೆ ಇದೆಯಲ್ಲ ಫ್ರೆಂಡ್ಸ್, ಈಚೆ ಕಡೆ ಬಾಜು ಬರಬೇಕು. ಇದು ಮೇಲೆ ಬಂದಿದೆ, ಇದು ಅಂಕ ಆಗೋದಲ್ಲ. ಇಲ್ಲಿದೆ ನೋಡಿ, ಇದು ತಳಗೆ ಬಂದಿದೆ, ಇದು ಆಗ್ಬೋದು. ಇದು ಮೇಲೆ ಬಂದಿದೆ, ಇದು ಆಗೋದಿಲ್ಲ. ಇದು ಮೇಲೆ ಬಂದಿದೆ, ಇದು ಆಗೋದಿಲ್ಲ. ಹಾಗಾದರೆ ಇದೆ ಫ್ರೆಂಡ್ಸ್. ನೋಡಿ 5 ಸೆಕೆಂಡ್ಗಳು, ಬರೀ 5 ಸೆಕೆಂಡಲ್ಲಿ ನೀವು ಇದು
ಬಿಡಿಸ್ಬೋದು ಫ್ರೆಂಡ್ಸ್. ಎಷ್ಟು ಈಸಿಯಾಗಿರುತ್ತೆ. ಒಂದೇ ಕ್ವಶನ್ ಪೇಪರ್ದಲ್ಲಿ ಎರಡು ದರ್ಪಣಗಳು ಕೇಳಿರ್ಬೋದು ಫ್ರೆಂಡ್ಸ್. ಅದೇನಿಲ್ಲ ನೋಡಿ, ಇಷ್ಟು ಈಸಿಯಾಗಿ ಎಷ್ಟು ಬರೀ 5 ಸೆಕೆಂಡ್ಗಳಲ್ಲಿ ನೋಡಿ. ನಿಮ್ಗೆ ಡಯಾಗ್ರಾಮ್ ನೋಡಿ ತಿಳಿತಿದೆ. ಈ ಮೇಲೆ ಬಂದಿದೆಯಲ್ಲ, ಇದು ತೊಳಗೆ ಬಂದಿದೆ ಯಾವ್ದು ಫ್ರೆಂಡ್ಸ್, ಹಾಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ಇಷ್ಟು ಈಸಿಯಾಗಿ ಯಾರು ಹೇಳ್ಕೊಡ್ತಾರೆ ನಿಮಗೆ ನೋಡಿ. ಈಗ ಮತ್ತೊಂದು ವಿಧಾನ ಬಿಡಿಸೋಣ. ಮತ್ತೊಂದು ವಿಧಾನ ಇರ್ತಿಲ್ಲ. ಇದರಲ್ಲಿ 3ನೇ ಕ್ವಶನ್ ಫ್ರೆಂಡ್ಸ್. ದರ್ಪಣದಲ್ಲಿ ಹೀಗಿದೆ ನೋಡಿ ಫ್ರೆಂಡ್ಸ್. ಈ 0 ಇದು ಘಾಟಿದ ಹೆಚ್ಚು ಕಡೆ ಎಲ್ಲಿ ಬಂದಿದೆ ನೋಡಿಬಿಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಬಂದಿಲ್ಲ ಫ್ರೆಂಡ್ಸ್, ಇದು ತಪ್ಪಾಗುತ್ತೆ. ಯಾಕಂದರೆ ಈಚೆ ಕಡೆನೇ ಐತೆ ಫ್ರೆಂಡ್ಸ್. ಇದು ತಪ್ಪಾಗುತ್ತೆ, ಈಚೆಗೆ ಐತೆ ಫ್ರೆಂಡ್ಸ್. ಈಗ ನೋಡಿ, ಇದು ತಪ್ಪಾಗುತ್ತದೆ ಫ್ರೆಂಡ್ಸ್. ಇದು ಈಚೆಗೆ ಐತೆ, ಇಲ್ಲಿದೆ ನೋಡಿ. ಎಷ್ಟು ನಿಮಿಷ ನಾವು ಈಗ ನೋಡಿ 10 ಸೆಕೆಂಡ್ ನೋಡಿದ್ದೇವೆ. ನೀವು ಇದನ್ನು ನೋಡಿದ್ರಪ್ಪ ಇಲ್ಲಿ ಗೊತ್ತಾಗುತ್ತೆ ಈಚೆ ಕಡೆ ಬರ್ಬೇಕಂತ. ನೀವು ಮಿನಿಮಮ್ ಇಲ್ಲ 2 ಸೆಕೆಂಡಲ್ಲಿ ಇದನ್ನ ಆನ್ಸರನ್ನು ಸಾಲ್ವ್ ಮಾಡ್ತೀರಿ ಫ್ರೆಂಡ್ಸ್. ಇಷ್ಟು ಈಸಿಯಾಗಿದೆ. ಇದನ್ನು ಸೆಕೆಂಡ್ ನೀವು ಸಾಲ್ವ್ ಮಾಡಿದ್ರೆ ಫ್ರೆಂಡ್ಸ್ 2 ಸೆಕೆಂಡ್ ಒಂದು 3 ಸೆಕೆಂಡ್. ಇದು ಹಂಗೆ ಫ್ರೆಂಡ್ಸ್. ಇದು ನೋಡಿ, ಡಬಲ್ ಇದೆ, ಇದಿಲ್ಲ. ಇವು ಅಂಕ ಎರಡು ಡೌಟ್ ಅಲ್ಲ. ಇದು ಹೆಂಗಿದೆ ಹಂಗಿದೆ ಫ್ರೆಂಡ್ಸ್. ಇದು ಆಗೋದಿಲ್ಲ. ಇದು ನೋಡಿ ಎಷ್ಟು 3 ಕ್ವಶನ್ಗಳು ನೀವು ನೋಡಿ ಫ್ರೆಂಡ್ಸ್. 3 ಕ್ವಶನ್ಗಳನ್ನು ಬೇಡ, ನಿಮಗೆ 2 ಕ್ವಶನ್ ಬಂದವಂದ್ರೂ ಈ ಟಾಪಿಕ್ನಲ್ಲಿ ಅಷ್ಟು 5 ಸೆಕೆಂಡಲ್ಲಿ ನೀವು 4 ಮಾರ್ಕ್ಸ್ಗಳನ್ನು ತೊಗೋತೀರಿ ಫ್ರೆಂಡ್ಸ್. 4 ಮಾರ್ಕ್ಸ್ 2 ಕ್ವಶನ್ ಕರೆಕ್ಟ್ ಆಗ್ತೀರಿ ಅಂದರೆ ನೋಡಿ ಫ್ರೆಂಡ್ಸ್. ಇವು ಇದೆಯಲ್ಲ, ಇವು ಅದೇ ರೀತಿ ಇವೆ, ಸ್ವಲ್ಪ ಡಿಫ್ರೆಂಟ್ ಆಗುತ್ತದೆ ಫ್ರೆಂಡ್ಸ್. ಇವೊಂದು ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ಇದು ಟೈಮ್ ತೊಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಇವೆಲ್ಲ ಹೆಂಗಿದೆ ಅಂದರೆ ಇದು ಹಿಂಗೆ, ಇದು ಭಾಳ ಕಡಿಮೆ ಫ್ರೆಂಡ್ಸ್. 5 ಸೆಕೆಂಡ್ ಇಲ್ಲ. ಹಾಂ, ಇದು ನೋಡಿ, ಇದು ಸ್ವಲ್ಪ ಟೈಮ್ ತೊಗೋಬೋದು ಫ್ರೆಂಡ್ಸ್. ಯಾಕಂದರೆ ಇದೊಂದು ಸ್ವಲ್ಪ ಇದನ್ನ ಡಿಫಿಕಲ್ಟ್ ಅನ್ನಿಸ್ತದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಂತ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇದೇ ರೀತಿ ನಮ್ಮ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್.